ಇಷ್ಟು ದಿನ ನಾನು ತುಂಬ ಕೆಳಗಡೆ ಅಂತ ಹೋಗ್ತಿರ್ಲಿಲ್ಲ. ಸೊ ಜೋಳ ಹಾಕಿದ್ದೀವಲ್ಲ ಅಷ್ಟೇ ಲಾಸ್ಟು. ಸೊ ಇವತ್ತು ಹಸ್ಬೆಂಡ್ ಇದ್ರಂತೆಲ್ಲ ಹೇಳಿ ನಾನು ಕೆಳಗಡೆ ಅಡಿಕೆ ಹತ್ರ ಎಲ್ಲ ಹೋಗಿದ್ದೆ. ಸೊ ಅವ್ರು ಇವತ್ತು ಫುಲ್ ಎಲ್ಲ ಕಡೆ ರೌಂಡ್ ಓಡಿಸ್ತಾಯಿದ್ರು. ಇದನ್ನು ನಾವು ಹಾಕಿರುವಂಥ ಅಡಿಕೆ ಪ್ಲೇಸ್ ಇದು. ಸೊ ಅವರು ತುಂಬ ಸತ್ತ ಇದೆ ಅಂತ ಹೇಳಿ ಬೈಕಲ್ಲೇ ರೌಂಡ್ ಹಾಕ್ಸ್ತಾಯಿದ್ರು. ಹಿಂಗೆ ಮೀಡಿಯಮ್ ಹಾಕ್ಬಿಡ್ತೀನಿ ಪಾಪ ನೀನು. ಇದು ಸಿಹಿ ಗೆಣಸು ಹಾಕಿದ್ವಲ್ಲ, ಸೊ ಆ ಥರದ್ದು ಇವತ್ತು ಎಷ್ಟು ದಪ್ಪ ಆಗಿದೆ ನೋಡೋಣ, ಬಲ್ತಿದೆಯಾ ಏನು ಅಂತ ಹೇಳಿ ಅವರು ಓಪನ್ ಮಾಡೋಣ ಅಂತ ಅದನ್ನು ನೋಡೋಣ ಅಂತ ಹೇಳಿ ನೋಡೋಕೆ ಹೋಗ್ತಾ ಇದ್ದೋ. ಸೊ ಅದು ನೀರು ಹಾಯಿಸಲಿಲ್ಲ, ಸೊ ಮಣ್ಣೆಲ್ಲ ಗಟ್ಟಿಯಾಗಿಬಿಟ್ಟಿತ್ತು. ಸೊ ಕಡ್ಡಿನೇ ಮುರಿದೋಗ್ಬಿಟ್ಟಿತ್ತು. ಇಲ್ಲಿ ನನ್ನ ಮಗಳು ಕೂಡ ಬತ್ತವಳು, ನಾನು ಬರ್ತೀನಿ ಅಂದ್ಕೊಂಡು. ಅವಳು ಎಲ್ಲೋದ್ರೂ ಬರಬೇಕು ಅವಳು ಹಿಂದೆ. ಅವ್ರು ಓಪನ್ ಮಾಡೋದನ್ನು ನೋಡ್ತಾ ಇದ್ದಾರೆ. ಸೊ ಅಲ್ಲಿ ಎಲ್ಲೂ ತೇವಾಂಶನೇ ಇಲ್ಲ. ಸೊ ಅದು ಇನ್ನೂ ಬಲ್ತೂ ಇಲ್ಲ ಕೂಡ, ಹಾಗಾಗಿ ಕೊನೆಗೂ ನಾವು ಓಪನ್ ಮಾಡಲೇ ಇಲ್ಲ ಅದನ್ನು. ಅದೊಂದು ಸ್ವಲ್ಪ ಮಾತ್ರ ಕಾಣಿಸ್ತು ಅಷ್ಟೇ. ಸೊ ಅದನ್ನು ಎಳೆದು ಅದನ್ನು ಬಲಿಬೇಕು. ಸೊ ಅದನ್ನು ಎಳೆದು ಮತ್ತು ಅದಕ್ಕೆ ಒಂದು ಸ್ವಲ್ಪ ನೀರು ಕೂಡ ಕೊಡಬೇಕು. ಇತ್ತೀಚೆಗೆ ಅದಕ್ಕೆ ನೀರೇ ಆನ್ ಮಾಡಿರಲಿಲ್ಲ, ಅದಕ್ಕೆ ನೀರು ಕೂಡ ಕೊಟ್ಟಿರಲಿಲ್ಲ. ಈಗ ನಾಳೆ ಅದಕ್ಕೆ ನೀರು ಕೊಟ್ಟು, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಅದೀಗ ಎಷ್ಟಿದೆ, ಎಷ್ಟು ಅಂದರೆ ಎಷ್ಟು ಸೈಜಲ್ಲಿದೆ, ಇನ್ನೂ ಬಲಿಬೇಕಾ, ಇನ್ನೂ ಎಳೆದ ಅಂತ. ಸೊ ಅಲ್ಲಿ ಕಾಣಿಸ್ತದೆ ನೋಡಿದ್ರೆ ಹಾಗೆ ಅನಿಸುತ್ತೆ. ಕೊನೆಗೂ ಓಪನ್ ಮಾಡಲಿಲ್ಲ, ಬಂದುಬಿಟ್ವಿ. ಸೊ ಇಲ್ಲಿ ಅವರಪ್ಪ ಅವಸ್ಕೊಂಡು ಆಟ ಆಡಿಸ್ತಿದ್ರು ಅವಳಿಗೆ. ಕೊನೆಗೂ ಕಂಡುಹಿಡ್ಬಿಟ್ಲು ಅವಳು ಅವರಪ್ಪ ಎಲ್ಲಿ ಅಂತ ಹೇಳಿ. ಸೊ ಅದನ್ನೇ ಕೂಗ್ತಾ ಇದ್ದಾಳೆ ಅವರಪ್ಪನ. ಅಗಮ್ಯ ಪಾಪ ಇದಿದ್ದು ಮಾಮೂಲಿ ನಾರ್ಮಲ್ ಕಲ್ಲಂಗಡಿ ಅದೇ ನಾವು ತಗೊಬತ್ ನಿಂತೀವಿ. ಅತ್ತಾನೆ ಇದು ಅದಲ್ಲ, ಅದು ತಾನೇ. ಸೊ 2 ಥರ ಕಲ್ಲಂಗಡಿ ಇದೆ ಅಲ್ವಾ. ನಾವು ಕಲಾಶ್ ಕಂಪ್ನಿ ಕಲ್ಲಂಗಡಿ ಸೀಡ್ಸ್ನ ನಾವು ಹಾಕಿರೋದು. ಸೊ ಅದರ ಬಿತ್ತನೆ ಹಾಕಿರೋದು. ನಾನೀಗ ಒಂದು ಡಾರ್ಕ್ ಗ್ರೀನ್ ಇರುತ್ತೆ ಮತ್ತು ಇನ್ನೊಂದು ಲೈಟ್ ಗ್ರೀನಲ್ಲಿ ಪಟ್ಟೆ ಥರ ಇರುತ್ತೆ ಅಲ್ವಾ. ಸೊ ನಾನು ಯಾವ ಕಲ್ಲಂಗಡಿ ಇದು ಅಂತ ನಾನು ಅದು ಪುಟಾಣಿ ಇದೆಯಲ್ಲ, ಇಷ್ಟಿದ್ದಾಗ ಅದು ಒಂದು ಲೈಟ್ ಗ್ರೀನ್ ಆ ಶೇಪಲ್ಲಿ ಬರುತ್ತಲ್ಲ, ಆ ಕಲ್ಲಂಗಡಿ ಅದು ದಪ್ಪ ಆಗ್ತಾ ಈ ಥರ ಫುಲ್ ಡಾರ್ಕ್ ಗ್ರೀನಲ್ಲಿ ಬರ್ತಾ ಇದೆಯಲ್ಲ. ಸೊ ನನಗೆ ಕನ್ಫ್ಯೂಸ್ ಆಗಿಬಿಟ್ಟು ಅದನ್ನೇ ಕೇಳ್ತಾ ಇದ್ದೆ ಅವ್ರ ಹತ್ರ. ನಾನು ಬರಲಾ? ಕಲ್ಲಂಗಡಿ ಇರೋದಕ್ಕೆ ಭಯ ಆಯ್ತದೆ ಇಲ್ಲಿ ನಡೆಯೋಕ್ಕೇನೆ. ಬಾ ಅಕ್ಕ ಬಂದು ಚೆನ್ನಾಗಿ ಬಂದ. ಇದು ಬಾಳೆ ಅಷ್ಟೊಪ್ಪಟ್ಟು ನೆಟ್ಟಿದ್ದೀನಲ್ಲ, ಅದಕ್ಕೆ ಇವತ್ತು ಸಂಜೆ ಡಿನ್ನರ್ಗೆ ಇದೆ ಬಾಳೆ. ಇಲ್ವಾ ಮೇಲಿಂದ ಮಾಡ್ಬೇಕು. ಹಸ್ಬೆಂಡು ಫಸ್ಟ್ ಟೈಮ್ ನಾನು ವೀಡಿಯೋ ಮಾಡ್ತೀನಿ ಅಂತ ಹೇಳಿ ಇವತ್ತು ಅವರು ವೀಡಿಯೋ ಶೂಟ್ ಮಾಡಿಕೊಟ್ಟಿದ್ದಾರೆ. ಸೊ ಅದು ವೀಡಿಯೋ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ ನನ್ನ ಮಗಳು ಕೂಡ ಕೆಲಸ ಮಾಡ್ತಾಯಿದ್ಲು, ಅಲ್ಲಿ ಕಳೆ ಕೂಡ ಕೇಳ್ತಾಯಿದ್ರು. ಸೊ
ಅದನ್ನೆಲ್ಲ ತೊಗೊಂಡು ಬಂದು ಅವಳು ಸೈಡಲ್ಲಿ ಕೂಡ ಹಾಕ್ತಾಯಿದ್ಲು. ಸೊ ಇವತ್ತಂತೂ ತುಂಬ ಚೆನ್ನಾಗಿತ್ತು ಡೇ, ತುಂಬ ಚೆನ್ನಾಗಿ ಕೂಡ ಹೋಯಿತು. ನಿಮ್ಮ ಡೇ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಅವಳನ್ನ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಹಾಗೆಯೇ ಅಲ್ಲಿಂದ ಮತ್ತೆ ಸಂಜೆ ಮನೆಗೆ ಬಂದ್ವಿ ನಾವು. ಅವಳು ಮಣ್ಣಲ್ಲಿ ಇದ್ದರೆ ಮಾತ್ರ ಅವಳು ಮನೆಗೆ ಬರೋದಕ್ಕೆ ಒಪ್ಪೋದೇ ಇಲ್ಲ. ಸೊ ನೀವು ಲಾಸ್ಟ್ ವೀಡಿಯೋದಲ್ಲೆಲ್ಲ ನೋಡಿರ್ತೀರ, ಅವಳು ಬಿಲ್ಕುಲ್ ಒಪ್ಪೋದೇ ಇಲ್ಲ ಅವಳು ಮನೆಗೆ ಬರೋದಕ್ಕೆ. ಅಲ್ಲಿ ಹಾಗೇ ಮಣ್ಣಲ್ಲಿ ಆಟ ಆಡ್ಕೊಂಡಿರ್ತಾಳೆ. ಈ ವಿಡಿಯೋನು ನನ್ನ ಹಸ್ಬೆಂಡೇ ಶೂಟ್ ಮಾಡಿರೋದು ಫಸ್ಟ್ ಟೈಮು. ಸೀರಿಯಸ್ಲಿ ನನಗೆ ಒಂಥರ ಏನೋ ಖುಷಿ, ಅದು ಹೇಳ್ಕೊಳಕ್ಕೆ ಆಗ್ತಾಯಿಲ್ಲ. ವಿಡಿಯೋ ಶೂಟ್ ಮಾಡಿಕೊಟ್ಟಿರೋದೇ ಒಂಥರ ಖುಷಿ ಆಗಿಬಿಟ್ಟಿದೆ.